ಸಂಪತ್ತು, ವಾಹನ, ವಸ್ತ್ರ ಇತ್ಯಾದಿಗಳನ್ನು ಚಿಂತನೆ ಮಾಡುವಂತಹ ಒಂದು ಗ್ರಹ ಆಗಿರುವಂಥದ್ದು. ನಿಮ್ಮ ಒಂದು ವೃತ್ತಿಗೂ ಕೂಡ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ರುದ್ರಾಭಿಷೇಕ ಇತ್ಯಾದಿಗಳನ್ನು ನೀವು ಮಾಡಿಕೊಂಡು ದೇವರಲ್ಲಿ ಶರಣಾಗತಿ ಹೊಂದೋದ್ರಿಂದ ಸಾಕಷ್ಟು ಒಳ್ಳೆಯ ಒಂದು ಫಲವನ್ನು ಕಾಣುವಂಥ ಯೋಗ ಇದೆ ನಿಮ್ಮ ಉದ್ಯೋಗದ ವಿಷಯಕ್ಕೆ ಸಂಬಂಧಪಟ್ಟು. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಧಾನವಾಗಿ ಗ್ರಹ ಸ್ಥಿತಿಗಳನ್ನು ನೋಡೋದಾದರೆ 4ನೇ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಇರತಕ್ಕಂತಹ ರಾಹುವು, ಅದೇ ರೀತಿಯಾಗಿ ಮೀನರಾಶಿಯಲ್ಲಿ ಪಂಚಮ ರಾಶಿಯಲ್ಲಿರ್ತಕ್ಕಂತಹ ಶನಿಯು, ಅದೇ ರೀತಿಯಾಗಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಗುರು ಮತ್ತು ಶುಕ್ರರು, 9ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ ಬುಧರು, ಅದೇ ರೀತಿಯಾಗಿ 10ನೇ ಸ್ಥಾನವಾಗಿರ್ತಕ್ಕಂತಹ ಸಿಂಹರಾಶಿಯಲ್ಲಿ ತನ್ನ ಸ್ವಕ್ಷೇತ್ರಕ್ಕೆ 16ನೇ ತಾರೀಕಿನ ದಿವಸ ರವಿ ತನ್ನ ಪ್ರಯಾಣವನ್ನು ಬೆಳೆಸುವಂಥದ್ದು ಇರ್ತಕ್ಕಂಥದ್ದು. ರವಿ ಮತ್ತು ಕೇತುವು ಕೂಡ ಒಟ್ಟಿಗೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಕುಜನಿಂದಾಗಿ ಯಾವ ರೀತಿಯಾದಂತಹ ಗ್ರಹಸ್ಥಿತಿಗಳ ಮೂಲಕವಾಗಿರ್ತಕ್ಕಂತಹ ಫಲಗಳಿದೆ ಅಂತ ಹೇಳೋದು ನೋಡೋದಾದರೆ, ಪ್ರಧಾನವಾಗಿ ಷಷ್ಠನ್ ದ್ವಾದಶ ಅಷ್ಟಮಂಚಮುನಯೋ ಭಾವಾನ್ ಅನಿಷ್ಟಾನ್ ವಿದುಹು. 6, 8, 12ನೇ ಸ್ಥಾನದಲ್ಲಿ, ಅದೇ ರೀತಿ 3ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಒಂದು ಫಲ ಅಷ್ಟು ಉತ್ತಮವಾಗಿರ್ತಕ್ಕಂತಹ ಫಲ ಇರೋದಿಲ್ಲ. ದೈವಾನುಗ್ರಹದ ಕೊರತೆ ಇರತಕ್ಕಂಥ ಒಂದು ಕಾಲಘಟ್ಟವಾಗಿರುವಂಥದ್ದು. ಆದರೂ ಕೂಡ ಗ್ರಹಗಳ ಒಂದು ಪರಿಪೂರ್ಣವಾದಂತಹ ಬಲಾಬಲಗಳಿಂದಾಗಿ ಸಾಕಷ್ಟು ರೀತಿಯಾದಂತಹ ಫಲಗಳನ್ನು, ಅದೇ ರೀತಿಯಾಗಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜೀವನದಲ್ಲಿ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿರಬಹುದು, ಸಾಂಸಾರಿಕವಾಗಿರ್ತಕ್ಕಂಥ ವಿಷಯಗಳಲ್ಲಿರಬಹುದು, ಸಾಕಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಸಮಯವಾಗಿರುವಂಥದ್ದು. ಸುಖಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿ ಸಾಕಷ್ಟು ಮಾನಸಿಕವಾಗಿರ್ತಕ್ಕಂಥ ಯೋಚನೆಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಅನಾವಶ್ಯಕವಾಗಿ ಬೇಡದೇ ಇರುವಂತಹ ಕೆಲವಷ್ಟು ವಿಚಾರಗಳು ಕೂಡ ನಿಮ್ಮ ತಲೆಯಲ್ಲಿ ಆಗಾಗ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಯೋಚನೆ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಸಮಯವನ್ನು, ಅದೇ ರೀತಿಯಾಗಿ ನಿಮ್ಮ ಮನಸ್ಥಿತಿಯನ್ನು ಕೂಡ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಆದಷ್ಟು ದೇವತಾರಾಧನೆಗಳನ್ನು, ದೈವ ಬಲಕ್ಕಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವುದರಲ್ಲಿ ನಿಮ್ಮ ಯೋಚನೆಗಳನ್ನು ಮಾಡಿಕೊಳ್ಳಿ. ನಿಮಗದೊಂದು ರಕ್ಷಣೆಯನ್ನು ಕೊಡುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹಗಳಿಲ್ಲ. ಚತುರ್ಥ ಸ್ಥಾನವನ್ನು ಕ್ಷೇತ್ರಂ ಅಂತ ಹೇಳಿದರೆ, ನೀವು ತೆಗೊಂಡಿರತಕ್ಕಂಥ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂತಹ ಒಂದು ದಿಶೆಯಲ್ಲಿ ಹೊರಟಿರುವಂಥ ಕಾರ್ಯಗಳಲ್ಲಿ ಕೆಲವಷ್ಟು ವಿಳಂಬ ಆಗುವಂಥದ್ದಿರಬಹುದು, ಅಥವಾ ಒಂದು ಭೂಮಿಯ ಖರೀದಿ ಮಾಡಬೇಕು ಅಂತ ಹೇಳುವಂಥ ವಿಷಯದಲ್ಲಿಯೂ ಕೂಡ ಮಾಡ್ತಾ ಇರುವಂಥ ಪ್ರಯತ್ನ ವಿಫಲ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕಾಗುತ್ತೆ. ವಾಹನ ಓಡಿಸುವಾಗ, ಅದೇ ರೀತಿ ವಾಹನಗಳನ್ನು ಖರೀದಿ ಮಾಡುವಾಗಲೂ ಕೂಡ ಸಾಕಷ್ಟು ರೀತಿಯಾದಂಥ ಮುಂಜಾಗ್ರತೆಯನ್ನು ತಗೊಳ್ಬೇಕಾದಂಥ ಅವಶ್ಯಕತೆಗಳಿರುತ್ತೆ. ವಾಹನ ಓಡಿಸುವಾಗ ಅಪಘಾತಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು. ವಾಹನಗಳನ್ನು ವ್ಯಾಪಾರ ಮಾಡುವಾಗಲೂ ಕೂಡ ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ಒಂದು ದೃಷ್ಟಿಯಿಂದಾಗಿ ಈ ಒಂದು ವಿಷಯದಲ್ಲಿ ಜಾಗ್ರತೆ ಇದ್ದಷ್ಟು ಬಹಳ ಅನುಕೂಲವಾಗಿರುವಂತಹ ಫಲವನ್ನು ಕಾಣುವಂಥ ಸಾಧ್ಯತೆ ಇರತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸಾಕಷ್ಟು ಆಲಸ್ಯಗಳು, ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಚುರುಕುತನವನ್ನು, ಅದೇ ರೀತಿಯಾಗಿ ಬಹಳ ಸ್ಪೀಡಿಂದ ಯಾವ ಕೆಲಸ ಇದೆ ತಕ್ಷಣ ಮುಗಿದು ಹೋಗಿಬಿಡ್ಬೇಕದು, ಹೇಳಿದ ತಕ್ಷಣ ಕೆಲಸ ಆಗಬೇಕು, ಈ ರೀತಿಯಾದಂತಹ ಒಂದು ಮನಸ್ಥಿತಿ ಇರುವವರಾಗಿದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಇದರ ತದ್ವಿರುದ್ಧವಾಗಿರ್ತಕ್ಕಂತಹ ಒಂದು ದಿಕ್ಕಿನಲ್ಲಿ ಸಾಗುವಂತಹ ಲಕ್ಷಣವನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಎಲ್ಲ ಕೆಲಸದಲ್ಲಿಯೂ ಕೂಡ ಆಸಕ್ತಿಯ ಕೊರತೆ ಆಗುವಂಥದ್ದು ಇರಬಹುದು. ಯಾವ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋದರೂ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲದೆ ಇರುವಂಥ ಪರಿಸ್ಥಿತಿಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಧನಾತ್ಮಕವಾಗಿರುವಂತಹ ಚಿಂತನೆಗಳನ್ನು ಮಾಡಿಕೊಂಡು ಮುಂದುವರಿರಿ. ಬಹಳಷ್ಟು ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ಮತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಗೊಂದಲಗಳನ್ನು ಅಥವಾ ಟೆನ್ಷನನ್ನು ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದಿರುತ್ತೆ. ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಜಾಗೃತೆಯಿಂದ ಇರಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ಯಾವ ಒಂದು ಆರೋಗ್ಯದ ಏರುಪೇರಿನ ಲಕ್ಷಣಗಳು ಬಂದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸರಿಯಾದಂತಹ ಚಿಕಿತ್ಸೆಗಳನ್ನು ತಗೊಳ್ಳೋದ್ರ ಮೂಲಕವಾಗಿ ಅನುಕೂಲವನ್ನು ಮಾಡಿಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಇರತಕ್ಕಂತಹ ಅಷ್ಟಮ ಸ್ಥಾನ ಇರುವಂತಹ ಗುರುವು ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು, ಅದೇ ರೀತಿಯಾಗಿ ಪರೀಕ್ಷೆಗಳನ್ನು, ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಈಗಾಗಲೇ 3/4% ನೀವು ಮುಗಿಸಿದರೂ ಕೂಡ ಇನ್ನೂ ಉಳಿದಂಥ ಭಾಗವನ್ನು ಮುಗಿಸಲಿಕ್ಕೆ ಬಹಳ ಕಠಿಣವಾದಂಥ ಪರಿಶ್ರಮಗಳು ಕೂಡ ಬೇಕಾಗಿ ಬರಬಹುದು. ಅಥವಾ ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಿ ತುಂಬ ಕಿರಿಕಿರಿಗಳು ಬರುವಂಥದ್ದು ಇರಬಹುದು.
ಅದೇ ರೀತಿಯಾಗಿ ನಿಮ್ಮ ಒಂದು ಸಾಹಸಮಯವಾಗಿರುವಂಥ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಕೆಲವಷ್ಟು ಆಪತ್ತುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸುರಕ್ಷತಾ ಮುಂಜಾಗ್ರತೆಯನ್ನು ತಗೊಂಡು ಮುಂದುವರಿರಿ. ಅಗ್ನಿ ದುರಂತಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ವೀಕ್ಷಕರೇ. ಅದೇ ರೀತಿ ವಿದ್ಯುತ್, ನೀರಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಆದಷ್ಟು ಜಾಗ್ರತೆಯನ್ನು ಮಾಡಿಕೊಂಡು ಮುಂದುವರಿರಿ. ಶುಭ ಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣ್ಬೋದು. 7ನೇ ಸ್ಥಾನದ ಅದೇ ರೀತಿ 12ನೇ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಅಷ್ಟಮ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥದ್ದು ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ. ಶುಕ್ರನಿಂದಾಗಿ 7ನೇ ಸ್ಥಾನ ಅಂತ ಹೇಳುವಂಥದ್ದು ವಿವಾಹ ವಿಚಾರವಾಗಿರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನೀವಿರುವಂಥದ್ದು. ಈ ಒಂದು ವಿಷಯದಲ್ಲಿ ನೀವು ಪ್ರಯತ್ನ ಮಾಡ್ತಾ ಇರುವಂಥ ಪ್ರಯತ್ನಕ್ಕೆ ಸರಿಯಾದಂತಹ ಫಲಗಳು ಸಿಗದೇ ಇರುವಂತಹ ಒಂದು ಲಕ್ಷಣಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಕೆಲವಷ್ಟು ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. 12ನೇ ಸ್ಥಾನ ವ್ಯಯಸ್ಥಾನ, ಖರ್ಚು, ವೆಚ್ಚ, ನಷ್ಟ ಎಲ್ಲದನ್ನು ಕೂಡ ಚಿಂತನೆ ಮಾಡುವಂಥದ್ದಿರುತ್ತೆ. ಶುಕ್ರನಿಂದಾಗಿ ಸಂಪತ್ತು, ವಾಹನ, ವಸ್ತ್ರ ಇತ್ಯಾದಿಗಳನ್ನು ಚಿಂತನೆ ಮಾಡುವಂತಹ ಒಂದು ಗ್ರಹ ಆಗಿರುವಂಥದ್ದು. ಅದೇ ರೀತಿ ಮೌಲ್ಯಯುತವಾಗಿರ್ತಕ್ಕಂತಹ ಚಿನ್ನಾಭರಣಗಳಾಗಿರಬಹುದು ಅಥವಾ ಸಂಪತ್ತಾಗಿರಬಹುದು ಅಥವಾ ದಾಖಲೆ ಪತ್ರಗಳಾಗಿರಬಹುದು ಎಲ್ಲದನ್ನು ಕೂಡ ಬಹಳ ಸುರಕ್ಷಿತವಾಗಿ ಕಾಪಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ಆಭರಣಗಳೆಲ್ಲ ನಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಇರತಕ್ಕಂಥ ಆಭರಣಗಳನ್ನೆಲ್ಲದನ್ನು ಅಡವಿಡಬೇಕಾದ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇರತಕ್ಕಂತಹ ಒಂದು ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟು ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೂಕ್ಷ್ಮವಾಗಿ ಗಮನಿಸಿಕೊಂಡು ಒಂದು ನಿರ್ಧಾರವನ್ನು ನೀವು ತಗೊಳ್ತೀರಿ ಅಂತಾದರೆ ಆ ಒಂದು ವಿಷಯದಲ್ಲಿ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನವನ್ನಿಟ್ಟು ಮುಂದುವರಿರಿ. ಬಹಳ ಒಳ್ಳೆಯ ಫಲವನ್ನು ಕೂಡ ಕಾಣಬಹುದು. ಅದೇ ರೀತಿಯಾಗಿ ಚಿನ್ನಾಭರಣ ಇತ್ಯಾದಿಗಳನ್ನು ಕೂಡ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಟ್ಕೊಳ್ಳಿ. ಕಳ್ಳಕಾಕರ ಭಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಚೌರ್ಯತ್ವಂ ಅಂತಂದರೆ ಕಳ್ಳತನ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆ ಪತ್ರಗಳು ನಷ್ಟ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ವೀಕ್ಷಕರೇ. ಅದೇ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟು ಇನ್ನೊಬ್ಬರಿಗೆ ನೀವು ಫೈನಾನ್ಸ್ ವ್ಯವಹಾರಗಳನ್ನು ಮಾಡಬೇಕು ಅಂತಲೋ ಅಥವಾ ಇನ್ನೊಬ್ಬರಿಗೆ ಸಹಾಯಕ್ಕೋಸ್ಕರವಾಗಿ ಹಣವನ್ನು ತೆಗೆಸ್ಕೊಡ್ಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಇದರಿಂದ ಸಾಕಷ್ಟು ರೀತಿಯಾದಂತಹ ಮುಂಜಾಗ್ರತೆಯನ್ನು ತಗೊಳ್ಬೇಕಾಗತ್ತೆ. ಇನ್ನೊಬ್ಬರು ಮಾಡಿದಂತಹ ತಪ್ಪಿಗೆ ನೀವು ಋಣವನ್ನು ತೆರಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬಂದು ಒದಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅಪವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ನೀವು ಮಾಡದೇ ಇರುವಂಥ ವಿಷಯದಲ್ಲಿಯೂ ಕೂಡ ನಿಮ್ಮ ಒಂದು ಸಹಭಾಗಿತ್ವದಿಂದ ಮಾನದಂಡವನ್ನು ಅಂತ ಫೈನ್ ಕಟ್ಟಬೇಕಾದ ಪರಿಸ್ಥಿತಿ, ಅಂದರೆ ಅನಗತ್ಯ ಖರ್ಚುಗಳನ್ನು ಮಾಡಿಕೊಳ್ಬೇಕಾದ ಪರಿಸ್ಥಿತಿ, ಗೌರವಕ್ಕೂ ಕೂಡ ಅದೇ ರೀತಿ ನಿಮ್ಮ ಒಂದು ವೃತ್ತಿಗೂ ಕೂಡ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸಾಕಷ್ಟು ಜಾಗೃತೆಯಿಂದ ಮುಂದುವರಿರಿ. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ರವಿಯ ಒಂದು ಪ್ರಧಾನವಾದಂಥ ತನ್ನ ಸ್ವಕ್ಷೇತ್ರದ ಒಂದು ಚಲನೆಯ ನಂತರ ಒಳ್ಳೆಯ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡುಬರುತ್ತೆ. ಇರತಕ್ಕಂಥ ಉದ್ಯೋಗದಿಂದ ಪ್ರಮೋಷನ್ ಕೂಡ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಜಗ್ರಹನಾಗಿರ್ತಕ್ಕಂಥ ಸೂರ್ಯನಿಂದ ರಾಜಕೀಯ ರಂಗ ಪ್ರವೇಶ ಆಗುವಂಥದ್ದಿರಬಹುದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಪರಿಪೂರ್ಣವಾದಂಥ ಫಲ ನಿಮಗೆ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ರಾಜ ಸನ್ಮಾನಗಳು ಕೂಡ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಕರ್ಮಸ್ಥಾನದಲ್ಲಿ ಕೇತು ಇರುವುದರಿಂದಾಗಿ ಒಂದು ಕೆಲಸವನ್ನು ನೀವು ಆರಂಭ ಮಾಡಿದರೆ ಅದನ್ನು ಪರಿಪೂರ್ಣವಾಗಿ ಮುಗಿಸುವಾಗ ಕೆಲವಷ್ಟು ವಿಘ್ನಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆರಂಭದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾದಂಥ ಒಂದು ಸ್ಥಿತಿಗಳಿರ್ತಕ್ಕಂಥದ್ದು. ರವಿಯ ಒಂದು ಅನುಗ್ರಹದಿಂದ ಅನುಕೂಲವಾಗುವಂತಹ ಯೋಗಗಳಿರ್ತಕ್ಕಂಥದ್ದು. ರುದ್ರಾಭಿಷೇಕ ಇತ್ಯಾದಿಗಳನ್ನು ನೀವು ಮಾಡಿಕೊಂಡು ದೇವರಲ್ಲಿ ಶರಣಾಗತಿ ಹೊಂದೋದ್ರಿಂದ ಸಾಕಷ್ಟು ಒಳ್ಳೆಯ ಒಂದು ಫಲವನ್ನು ಕಾಣುವಂಥ ಯೋಗ ಇದೆ ನಿಮ್ಮ ಉದ್ಯೋಗದ ವಿಷಯಕ್ಕೆ ಸಂಬಂಧಪಟ್ಟು. ವೀಕ್ಷಕರೇ, ಶತ್ರುಗಳಿಂದ ಆದಷ್ಟು ದೂರ ಇರಿ. ಕೆಲವಷ್ಟು ಕೆಟ್ಟ ದೃಷ್ಟಿಯಿಂದ ನೋಡುವಂಥವರಾಗಿರ್ಬಹುದು ಅಥವಾ ನಿಮ್ಮ ಮೇಲೆ ಕೆಲವಷ್ಟು ವಿರೋಧಗಳನ್ನು ಮಾಡುವವರಿಂದಾಗಿರಬಹುದು, ನಿಮ್ಮ ಹಿಂದುಗಡೆಯಿಂದ ತೊಂದರೆ ಕೊಡುವವರಿಂದಾಗಿರಬಹುದು. ಸಾಕಷ್ಟು ರಕ್ಷಣೆಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಕೊಳ್ಳಿ. ರಕ್ಷಣೆಗಿರ್ತಕ್ಕಂಥ ಕಾರ್ಯ ಅಂತ ಅಂದ್ರೇನು? ನಿಮಗೆ ಯಥಾಸಾಧ್ಯವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಆ ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ ಐಕ್ಯ ಸ್ವರೂಪಿಣಿಯಾಗಿರ್ತಕ್ಕಂತಹ ಮೂಕಾಂಬಿಕೆಯ ಅನುಗ್ರಹದಿಂದ ನಿಮ್ಮ ಒಂದು ಇರತಕ್ಕಂತಹ ಕಷ್ಟ ಕಾರ್ಪಣ್ಯಗಳು, ದುರಿತ ದಾರಿದ್ರ್ಯಗಳು, ಕಷ್ಟ ನಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ಖಂಡಿತವಾಗಿ ಅಮ್ಮನ ಒಂದು ಕೃಪಾ ಅನುಗ್ರಹವು ನಿಮ್ಮನ್ನು ಕಾಪಾಡುತ್ತೆ. ಅಮ್ಮನ ಅನುಗ್ರಹದಿಂದ ನಿಮಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.